ಹಾಲಿನ ಉತ್ಪಾದನೆ ಹಂತ ಹಂತವಾಗಿ ಉತ್ಪಾದನೆ ಜಾಸ್ತಿ ಆಗ್ತಾ ಬಂತು. ನಾನು ಗ್ರಾಹಕರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಬೇಕಾಗ್ತದೆ. ಕೋವಿಡ್ನ ಸಂದರ್ಭದಲ್ಲಿ 5.5 ಲಕ್ಷ ಹಾಲಿನ ಸಂಗ್ರಹಣೆ ಮಾಡುವಂತಹದ್ದು ಒಂದು ಗರಿಷ್ಠ ಸಂಗ್ರಹಣೆ ಆಗಿತ್ತು. ಒಬ್ಬ ಹೈನುಗಾರನಿಗೆ ವಿಶೇಷವಾಗಿ ವಿವಿಧ ಯೋಜನೆಗಳನ್ನು ಈ ಒಕ್ಕೂಟ ಹಮ್ಮಿಕೊಂಡಿದೆ. ಹಸಿರು ಮೇವು ಬೆಳೆಸಿ ಕೊಡ್ತೇವೆ ಅಂತ ಹೇಳುವಾಗ ಅವರು ಯಾರಾದ್ರೂ ಮುಂದೆ ಬಂದ್ರೆ 2 ಲಕ್ಷದ ಅನುದಾನ ಕೊಡುವಂತಹ ಒಂದು ಅವಕಾಶವನ್ನು ಮಾಡಿಕೊಂಡು ಇಟ್ಟಿದ್ದೇವೆ. ನಮ್ಮಲ್ಲಿ ಫ್ಲೆಕ್ಸಿ ಹಾಲು ಅಂತ ಹೇಳಿ 90 ದಿನಗಳ UHT ಹಾಲು ಅಲ್ಟ್ರಾ ಹೈ ಟೆಂಪರೇಚರ್ ಅಲ್ಲಿ ಕಾಯಿಸಿ ಪ್ಯಾಕ್ ಮಾಡಲಾಗ್ತದೆ. ನಮಸ್ತೆ ವೀಕ್ಷಕರೇ, ಇವತ್ತು ಜೂನ್ 1 ವಿಶ್ವದಾದ್ಯಂತ ನಾವೆಲ್ಲರೂ ಕೂಡ ನ್ಯಾಷನಲ್ ಮಿಲ್ಕ್ ಡೇ ಅನ್ನು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಬಂದಿರುವಂಥದ್ದು ಕುಲಶೇಖರದಲ್ಲಿರುವಂತಹ KMF ನಂದಿನಿ ಡೈರಿಗೆ. ಈ ಒಂದು ನ್ಯಾಷನಲ್ ಮಿಲ್ಕ್ ಡೇಯ ಪ್ರಯುಕ್ತ ಈ ಒಂದು ಡೈರಿಗೆ ಬಂದು ಇಲ್ಲಿ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ, ಹಾಲಿನ ಉತ್ಪನ್ನಗಳು ಯಾವ ರೀತಿಯಾಗಿದೆ, ಹಾಗೂ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಯಾವ ರೀತಿಯಾಗಿ ನಡೀತಾ ಇದೆ, ಇವೆಲ್ಲವನ್ನ ನಾವಿವತ್ತು ನಿಮಗೆ ತಿಳಿಸ್ಲಿಕ್ಕಿದ್ದೇವೆ. ಹಾಗಾಗಿ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ನಮಸ್ತೆ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವೈಶಾಲಿ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು, ಇದರ ಅಧ್ಯಕ್ಷನಾದ ನಾನು ರವಿರಾಜ್ ಹೆಗ್ಡೆ. ಪ್ರಥಮತಃ ನಾನು ಈ ಅಭಿಮತ ಟಿವಿಯ ಎಲ್ಲ ಗ್ರಾಹಕರಿಗೆ ನನ್ನ ವಂದನೆಯನ್ನು ಸಲ್ಲಿಸುವುದರೊಂದಿಗೆ ಈ ಒಕ್ಕೂಟದ ಒಂದು ಬೆಳವಣಿಗೆ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 1974 ಇಸ್ವಿಯಲ್ಲಿ ಸನ್ಮಾನ್ಯ TA ಪೈಗಳು ಅವರು ಡಾಕ್ಟರ್ ವರ್ಗೀಸ್ ಕುರಿಯನ್ರಿಂದ ಪ್ರೇರಿತರಾಗಿ ಉಡುಪಿ ಜಿಲ್ಲೆಯಲ್ಲಿ ಕೆನರಾ ಹಾಲು ಒಕ್ಕೂಟ ಪ್ರಾರಂಭ ಮಾಡಿದರು. ಉದ್ದೇಶ ಇಷ್ಟೇ, ಆ ಸಂದರ್ಭದಲ್ಲಿ ಹೈನುಗಾರರಿಗೆ ಒಂದು ವ್ಯವಸ್ಥಿತವಾದ ಮಾರುಕಟ್ಟೆಯನ್ನು ಒದಗಿಸಬೇಕು ಅಂತ ಹೇಳುವ ಒಂದು ದೃಷ್ಟಿಯಿಂದ ಆ ಕೆನರಾ ಮಿಲ್ಕ್ ಯೂನಿಯನನ್ನು ಪ್ರಾರಂಭ ಮಾಡಿ, ಆ ನಂತರ ಆ ಕೆನರಾ ಮಿಲ್ಕ್ ಯೂನಿಯನ್ KK ಪೈಯವರ ಒಂದು ಮುಂದಾಳತ್ವದಲ್ಲಿ ನಡ್ಕೊಂಡು ಬಂದಿತ್ತು. ಅದೇ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಅಂದರೆ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲೊಂದು ಸರ್ಕಾರಿ ಡೈರಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇತ್ತು. ಕ್ರಮೇಣ 1984-85 ಇಸ್ವಿಯಲ್ಲಿ ಈ ಎರಡು ಕೆನರಾ ಮಿಲ್ಕ್ ಯೂನಿಯನ್ ಮತ್ತು ಮಂಗಳೂರಲ್ಲಿದ್ದ ಸರ್ಕಾರಿ ಡೈರಿ ಇದೆರಡೂ ಕೂಡ ಮರ್ಜ್ ಆಗಿ ಅದು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಎಂಬುದಾಗಿ 13ನೇ ಒಕ್ಕೂಟ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಮಹಾಮಂಡಳಿಯ ಅಡಿಯಲ್ಲಿ 13ನೇ ಒಕ್ಕೂಟವಾಗಿ ಅದು ಪ್ರಾರಂಭ ಆಯಿತು. ಪ್ರಾರಂಭಕ ಹಂತದಲ್ಲಿ ಇಲ್ಲಿ ಒಕ್ಕೂಟ ಮಾಡುವಾಗ ನಮ್ಮ ಈ ಕರಾವಳಿ ಜಿಲ್ಲೆ, ಈಗ ಇರತಕ್ಕ ಆಗಿನ ದಕ್ಷಿಣ ಕನ್ನಡ ಜಿಲ್ಲೆ, ಈಗ ಇರತಕ್ಕಂಥ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಈ ಜಿಲ್ಲೆ ಕರಾವಳಿ ಪ್ರದೇಶ ಆದ್ರಿಂದ ಆ ಸಂದರ್ಭದಲ್ಲಿ NDDB ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ನವರು ಒಂದು ವರದಿಯನ್ನು ಕೊಟ್ಟಿದ್ದರು. ವರದಿ ಏನಂದರೆ, ಬಹುಶಃ ಇಲ್ಲಿ ಈ ಕರಾವಳಿ ಪ್ರದೇಶದಲ್ಲಿ ಹೈನುಗಾರಿಕೆಗೆ ಸಾಕಷ್ಟು ಖರ್ಚು ವೆಚ್ಚಗಳು ಇರುವುದರಿಂದ ಇಲ್ಲಿ ಹೈನುಗಾರಿಕೆಗೆ ಬಹಳ ತ್ರಾಸದಾಯಕವಾದ ಪ್ರದೇಶ. ಇಲ್ಲಿ ಹೈನುಗಾರಿಕೆ ಮಾಡಲಿಕ್ಕೆ ಕಷ್ಟ ಇರೋದ್ರಿಂದ ಒಕ್ಕೂಟ ಮಾಡಲಿಕ್ಕೆ ಕೂಡ ಬಹಳ ಕಷ್ಟ, ಇಲ್ಲಿ ಮಾರುಕಟ್ಟೆಗೆ ತುಂಬ ಬೇಡಿಕೆ ಇದೆ ಅಂತ ಹೇಳುವಂಥ ವರದಿಯನ್ನು ಕೊಟ್ಟಿದ್ದರೂ ಕೂಡ ಇಲ್ಲಿ ಆ ಸಂದರ್ಭದಲ್ಲಿ ಒಕ್ಕೂಟ ಪ್ರಾರಂಭ ಆಯಿತು. ಬಹುಶಃ ಈ ಒಂದು ವರದಿಯನ್ನು
ಮುಖ್ಯ ಒಂದು ದೃಷ್ಟಿಯಲ್ಲಿಟ್ಕೊಂಡು ಆ ನಂತರದ ಅವಧಿಯಲ್ಲಿ ಒಕ್ಕೂಟ ಪ್ರಾರಂಭವಾಗಿ ಹಂತ ಹಂತವಾಗಿ ಹಾಲಿನ ರೈತರನ್ನು ಒಂದು ಅವರ ವಿಶ್ವಾಸವನ್ನು ಗಳಿಸುವುದರೊಂದಿಗೆ ಹಾಲಿನ ಉತ್ಪಾದನೆ ಹಂತ ಹಂತವಾಗಿ ಉತ್ಪಾದನೆ ಜಾಸ್ತಿ ಆಗ್ತಾ ಬಂತು. ಬಹುಶಃ ಈ ಸಂದರ್ಭದಲ್ಲಿ ನಾನು ಈ ಒಕ್ಕೂಟದಲ್ಲಿ ಈ ಹಿಂದೆ ಕೆಲಸ ಮಾಡಿದಂಥ ಎಲ್ಲ ಮಾಜಿ ಅಧ್ಯಕ್ಷರುಗಳನ್ನು, ಮಾಜಿ ನಿರ್ದೇಶಕರುಗಳನ್ನು ಮತ್ತು ಇದರೊಂದಿಗೆ ಕೆಲಸ ಮಾಡಿರುವಂಥ ಎಲ್ಲ ಆ ಸಂದರ್ಭದ ಎಲ್ಲ ಅಧಿಕಾರಿ ಮಿತ್ರರನ್ನು ಮತ್ತು ಸಿಬ್ಬಂದಿಗಳನ್ನು, ಹಾಗೆ ಅಲ್ಲದೆ ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ಈ ಒಂದು ಒಕ್ಕೂಟದಲ್ಲಿ ಅನನ್ಯ ಒಂದು ಸಂಬಂಧ ಇಟ್ಕೊಂಡು ನಿರಂತರ ಹಾಲನ್ನು ಒದಗಿಸುತ್ತಿರುವಂತಹ ನಂದಿನಿಯ ನಮ್ಮ ಹೈನುಗಾರ ಬಂಧುಗಳನ್ನು ಅಷ್ಟೇ ಅಲ್ಲ, ನಾನು ಗ್ರಾಹಕರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಬೇಕಾಗ್ತದೆ. ಯಾಕೆಂದರೆ ನಮ್ಮ ನಂದಿನಿ ಹಾಲಿನ ಇಲ್ಲಿ ಗ್ರಾಹಕರಂತ ಹೇಳಿದರೆ ನಮಗೆ ಸುಮಾರು ಈ ಪ್ರದೇಶದಲ್ಲಿ 90-95% ಹಾಲಿನ ಗ್ರಾಹಕರು ನಂದಿನಿ ಗ್ರಾಹಕರು. ಆದ್ದರಿಂದ ಇವರೆಲ್ಲರ ಒಂದು ಸಹಕಾರದಿಂದ ಒಕ್ಕೂಟ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಪ್ರಕೃತ ನಮ್ಮ ಹಾಲಿನ ಉತ್ಪಾದನೆ ಹೇಳಬೇಕಾದ್ರೆ ನಮ್ಮ ಕೋವಿಡ್ನ ಒಂದು ಹಂತದಲ್ಲಿ, ಕೋವಿಡ್ನ ಸಂದರ್ಭದಲ್ಲಿ ಈ ಒಕ್ಕೂಟ ಸುಮಾರು 5.5 ಲಕ್ಷ ಹಾಲಿನ ಸಂಗ್ರಹಣೆ ಮಾಡುವಂತಹದ್ದು ಒಂದು ಗರಿಷ್ಠ ಸಂಗ್ರಹಣೆ ಆಗಿತ್ತು. ಆ ಸಂದರ್ಭದಲ್ಲಿ ಒಕ್ಕೂಟ ಹಾಲಿನ ಕೊರತೆ ಇದ್ದಂಥ ಹಾಲಿನ ಒಕ್ಕೂಟ ಅಂತ ಹೇಳುವಂಥದ್ದು ಮೆಟ್ಟಿ ನಿಂತು ಎಕ್ಸೆಸ್ ಹಾಲನ್ನು ಸಂಗ್ರಹಣೆ ಮಾಡೋ ಒಕ್ಕೂಟವಾಗಿ ಆಗಿ ಅನಂತದಲ್ಲಿ ಪ್ರತಿ ದಿವಸ ಸುಮಾರು 1 ಲಕ್ಷ ಲೀಟರ್ನಷ್ಟು ಹಾಲನ್ನು ಹುಡಿಯಾಗಿ ಮಾರ್ಪಾಡು ಮಾಡುವಂತಹ ಒಂದು ಸಂದರ್ಭ ಕೂಡ ಆ ಸಂದರ್ಭದಲ್ಲಿ ಬಂದಿತ್ತು. ಅನಂತರದ ಅವಧಿಯಲ್ಲಿ ಹಾಲಿನ ಒಂದು ಇಳುವರಿ ಕಡಿಮೆ ಆಗ್ತಾ ಬಂತು. ಬಹುಶಃ ಕಡಿಮೆ ಆಗಿ ಸ್ವಲ್ಪ ಹೋದ ವರ್ಷದಲ್ಲಿ 3,25,000 ಕನಿಷ್ಠ ಸರಾಸರಿ ಹಾಲಿನ ಸಂಗ್ರಹಣೆ ಆಗಿದ್ದದನ್ನು ನಾವು ಕಳೆದ ಬಾರಿ ಕಂಡುಕೊಂಡಿದ್ದೇವೆ. ಆದರೆ ಈ ಬಾರಿ ಅದೇ ಈ ಒಕ್ಕೂಟ ನಮ್ಮ ರೈತರು ಪುನರಪಿ ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡುವುದರೊಂದಿಗೆ ಸುಮಾರು ಈಗ ಪ್ರಕೃತ 4,65,000ಕ್ಕಿಂತಲೂ ಹೆಚ್ಚಿನ ಹಾಲನ್ನು ಸಂಗ್ರಹಣೆ ನಾವು ಈಗ ಮಾಡುವ ಮೂಲಕ ಸುಮಾರು 19% ಹೆಚ್ಚಿನ ಹಾಲಿನ ಸಂಗ್ರಹಣೆ ಪ್ರಗತಿಯನ್ನು ದಾಖಲಿಸುವ ಮೂಲಕ ಉತ್ತಮ 1,200ಕ್ಕೂ ಮೀರಿ ಕೋಟಿ ವ್ಯವಹಾರವನ್ನು ಮಾಡುವ ಮೂಲಕ ಸುಮಾರು 10.5 ಕೋಟಿಗೂ ಮೀರಿ ಲಾಭವನ್ನು ಗಳಿಸುವ ಮೂಲಕ ಸುಮಾರು ಇವತ್ತು 51,000ಕ್ಕೂ ಹೆಚ್ಚಿನ ಸದಸ್ಯರು ಈ ಒಕ್ಕೂಟದಲ್ಲಿ ಜೋಡಿಸಿಕೊಂಡಿದ್ದಾರೋ ಅವರಿಗೆಲ್ಲರಿಗೂ ಕೂಡ ನ್ಯಾಯ ಕೊಡುವಂಥದ್ದು, ಅವರಿಗೆ ಒಂದು ನ್ಯಾಯವಾದ ದರ ಕೊಡುವಂಥದ್ದು ಈ ಒಕ್ಕೂಟ ಮಾಡ್ತಾ ಇದೆ ಅಂತ ಸಂತೋಷ ಆಗ್ತಾ ಇದೆ. ಬಹುಶಃ ಇವತ್ತು ನಮ್ಮ ಒಕ್ಕೂಟ ಇದಕ್ಕೆ ಮುಖ್ಯ ಕಾರಣ ಹಾಲಿನ ಇಳುವರಿ ಈ ಸಲ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ನಾನು ಈಗ ತಾನೇ ಹೇಳಿದೆ, ಇಲ್ಲಿ ಬಹಳ ಕಷ್ಟ ಇದೆ, ಹಾಲಿನ ಸಂಗ್ರಹಣೆ ಕಷ್ಟ ಇದೆ, ಹಾಲಿನ ಉತ್ಪಾದನೆ ಕಷ್ಟ ಇದೆ, ಖರ್ಚು ವೆಚ್ಚಗಳು ಕಷ್ಟ ಇದೆ ಅಂತ ಹೇಳುವಂಥದ್ದು. ಬಹುಶಃ ಈ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವಂತಹ ಕೆಲಸ ಇವತ್ತು ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಸದಸ್ಯರು ಅಥವಾ ಹೈನುಗಾರರು ಮಾಡಿದ್ದಾರೆ. ಅವರಿಗೆ ಈ ರೀತಿಯ ಒಂದು ಸಾಧನೆ ಮಾಡಲಿಕ್ಕೆ ಅಂದರೆ ನಾನು ಈಗ ಹೇಳಿದಂತಹ 4,65,000 ಲೀಟರ್ ಹಾಲು ಸಂಗ್ರಹಣೆ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಅವರ ಸಕ್ರಿಯ ಭಾಗಿದಾರಿಕೆ ಇದೆ, ಅವರ ಸಹಕಾರ ಇದೆ, ಅವರ ಕಷ್ಟ ಇದೆ. ಆ ಸಂದರ್ಭದಲ್ಲಿ ಒಕ್ಕೂಟ ಕೂಡ ಅವರ ಈ ಕಷ್ಟಕ್ಕೆ ಸಾಕಷ್ಟು ಪರಿಹಾರ ಕೊಡುವಂಥದ್ದು, ಸಾಕಷ್ಟು ಅವರ ಜೊತೆಗೆ ನಿಲ್ಲುವಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಈ ಒಕ್ಕೂಟ ಒಬ್ಬ ಹೈನುಗಾರನಿಗೆ ವಿಶೇಷವಾಗಿ ವಿವಿಧ ಯೋಜನೆಗಳನ್ನು ಈ ಒಕ್ಕೂಟ ಹಮ್ಮಿಕೊಂಡಿದೆ. ಬಹುಶಃ ರಾಜ್ಯದಲ್ಲಿರುವಂಥ 16 ಒಕ್ಕೂಟದಲ್ಲಿ ಯಾವುದೇ ಒಕ್ಕೂಟ ಕೂಡ ಇಷ್ಟು ದೊಡ್ಡ ಯೋಜನೆ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹೋದ ವರ್ಷದ ಸಾಲಿನಲ್ಲಿ ಸುಮಾರು 30 ಕೋಟಿಗೂ ಹೆಚ್ಚಿನ ಮೊತ್ತವನ್ನು
ಈ ರೀತಿಯ ವಿವಿಧ ಯೋಜನೆಯ ಮೂಲಕ ರೈತರಿಗೆ ಬೇರೆ ಬೇರೆ ಅನುದಾನ ಕೊಟ್ಟಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಬಹುಶಃ ವಿವಿಧ ಅನುದಾನಗಳು ಯಾವುದು ಅಂತ ಹೇಳಿದರೆ, ಬಹುಶಃ ಯಾರೇ ಒಬ್ಬ ನಮ್ಮ ಸದಸ್ಯ ಒಂದು ಸಣ್ಣ ಮಿನಿ ಡೈರಿ ಯೋಜನೆ ಮಾಡ್ತೇನೆ, ಒಂದು ಹಸುವಿಗೆ ಒಬ್ಬ ಸದಸ್ಯನಂತೆ 2 ಹಸು ಇದೆ, 2 ಹಸು ಇದ್ದರೆ ನಾನು ಒಂದು 5 ಹಸುಗಳನ್ನು ಜೋಡಿಸ್ಕೊಂಡು 7 ಹಸು ಮಾಡ್ತೇನೆ, ಅಥವಾ ಗರಿಷ್ಠ 10 ಹಸುಗಳನ್ನು ಹೊಂದಲಿಕ್ಕೆ ಆ ಮಿನಿ ಡೈರಿ ಯೋಜನೆಯಲ್ಲಿ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಆ ಸದಸ್ಯನಿಗೆ ಸುಮಾರು 10,000 ಅನುದಾನ, ಒಂದು ಹಸುವಿಗೆ 10,000 ಅನುದಾನ ಅಂತ ಹೇಳಿದರೆ, ಅದನ್ನು ನಮ್ಮ ಎಂಥದ್ದು ಫೀಡಿನ ಮೂಲಕ ಆ ಅನುದಾನವನ್ನು ಅವರಿಗೆ ವಿತರಣೆ ಮಾಡ್ತೇವೆ. ಅಂದರೆ ಅವರಿಗೆ ಸುಮಾರು 1 ಲಕ್ಷದಷ್ಟು ಮೊತ್ತ ಒಬ್ಬ ಮಿನಿ ಡೈರಿ ಯೋಜನೆಯಲ್ಲಿ ಒಬ್ಬ ಮಾಡೋದಾದರೆ ಅವನಿಗೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಅವನು ಹಸುಗಳಿಗೆ ರಬ್ಬರ್ ಮ್ಯಾಟ್ ಬೇಕಾಗುತ್ತೆ. ಆ ರಬ್ಬರ್ ಮ್ಯಾಟ್ ಬೇಕಂತ ಹೇಳುವಾಗ ಆ ರಬ್ಬರ್ ಮ್ಯಾಟ್ಗೆ ಕೂಡ ನಾವು ಒಂದು ಮ್ಯಾಟಿಗೆ 1,600 ರೂಪಾಯಿ ಅನುದಾನ ರಬ್ಬರ್ ಮ್ಯಾಟಿಗೆ ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಒಂದು ಹಸುವಿಗೆ ಲವಣ ಮಿಶ್ರಣದ ಕೊರತೆ ಇಲ್ಲಿ ಆಗುತ್ತೆ. ಯಾಕೆಂದರೆ ಇದು ಕರಾವಳಿ ಪ್ರದೇಶ ಆದದ್ರಿಂದ ಇಲ್ಲಿ ಸಾಕಷ್ಟು ಮಳೆ ಬಂದಾಗ ಆ ಭೂಮಿಯಲ್ಲಿದ್ದ ಲವಣಗಳು ಎಲ್ಲ ನಮ್ಮ ಸಮುದ್ರಕ್ಕೆ ಹೋಗೋದ್ರಿಂದ ಅದೆಲ್ಲ ಎಂಥದ್ದು ಕೊಚ್ಕೊಂಡು ಅದು ಕಮ್ಮಿ, ಲವಣಗಳ ಅಂಶ ಕಮ್ಮಿ ಇರುವುದರಿಂದ ಹಸಿರು ಮೇವಲ್ಲಿ ಲವಣಗಳನ್ನು ಹೆಚ್ಚಿನ ಹಸುಗಳಿಗೆ ಕೊಡಬೇಕಾಗ್ತದೆ. ಕೊಡದಿದ್ದರೆ ಅವರಿಗೆ ಗರ್ಭಧಾರಣೆಗೆ ತೊಂದರೆ ಆಗುತ್ತೆ. ಆದ್ದರಿಂದ ಆ ಲವಣ ಮಿಶ್ರಣವನ್ನು ಕೂಡ ನಾವು ನಿರಂತರವಾಗಿ ವರ್ಷಂಪ್ರತಿ 25% ಅನುದಾನದಲ್ಲಿ ಅವರಿಗೆ ಲವಣ ಮಿಶ್ರಣ ಕೊಡ್ತಾ ಇದ್ದೇವೆ. ಬಹುಶಃ ಈ ಲವಣ ಮಿಶ್ರಣಗೋಸ್ಕರ ಸುಮಾರು 1,20,00,000 ಮೊತ್ತ ಲವಣ ಮಿಶ್ರಣಗೋಸ್ಕರ ಈ ಒಕ್ಕೂಟ ವ್ಯಯಿಸ್ತಿದೆ. ಹಾಗೆ ನಾನು ಮಿನಿ ಡೈರಿ ಯೋಜನೆ ಅದು ಹೇಳಿದೆ. ಸುಮಾರು ಮಿನಿ ಡೈರಿ ಯೋಜನೆ ಕೂಡ ಸುಮಾರು 1.5 ಕೋಟಿಯಷ್ಟು ಮೊತ್ತವನ್ನು ನಾವು ಅದಕ್ಕೆ ಅನುದಾನವಾಗಿ ಅದಕ್ಕೆ ಮೀಸಲಿರಿಸಿದ್ದೇವೆ ಅಂತ ಹೇಳಲಿಕ್ಕೂ ಸಂತೋಷ ಆಗ್ತಾ ಇದೆ. ಹಾಗೆ ಯಾರಾದರೂ ಹಸುಗಳನ್ನು ಸಾಕುವುದರೊಂದಿಗೆ ಆ ಹಸುಗಳಿಗೆ ಹುಟ್ಟಿದಂಥ ಕರುಗಳು ಇವತ್ತು ಹುಟ್ಟಿದಂಥ ಕರುಗಳು ಮುಂದೆ ಅವುಗಳೊಂದು ಒಳ್ಳೆಯ ಗುಣಮಟ್ಟದ ಹಸುಗಳಾಗಿ ಮಾರ್ಪಾಡಾಗಬೇಕು. ಆದ್ದರಿಂದ ಆ ಕರುಗಳನ್ನು ಸಾಕಲಿಕ್ಕೆ ಕೂಡ ಈ ಒಕ್ಕೂಟ ಇವತ್ತು ಅನುದಾನ ಕೊಡ್ತಾ ಇದೆ. ಕರುಗಳಿಗೆ 50% ಅನುದಾನದಲ್ಲಿ ಕರುಗಳ ಪಶು ಆಹಾರವನ್ನು ನಾವು ಸರಬರಾಜು ಮಾಡ್ತೇವೆ. ಅಂದರೆ ಆ ಕರುಗಳ ಬೆಳವಣಿಗೆ ಹಂತದಲ್ಲಿ ಅವಳಿಗೆ ಒಳ್ಳೆಯ ಕರುಗಳ ಪಶು ಆಹಾರ ಬೇಕು. ಆದ್ದರಿಂದ ಅದನ್ನು 50% ಅನುದಾನದಲ್ಲಿ ಕೊಡ್ತಾ ಇದ್ದೇವೆ. ಆ ಕರು ಒಂದು 27 ತಿಂಗಳ ಒಳಗೆ ಪುನಃ ಅದು ದನವಾಗಿ ಮಾರ್ಪಾಟಾಗಿ ಕರು ಹಾಕಿದರೆ ಪುನಃ ಒಕ್ಕೂಟ ಅವರಿಗೆ ಅನುದಾನ ಕೊಡ್ತಾ ಇದೆ. ಅಂದರೆ ಈ ಎಲ್ಲ ಒಂದು ಯೋಜನೆಗಳು ಹೈನುಗಾರರನ್ನು ಒಂದು ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚು ಲಾಭದಾಯಕವಾಗಿ ಹೈನುಗಾರಿಕೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ಅನುದಾನ ಕೊಡ್ತಾ ಇದ್ದೇವೆ. ಅಭಿಮತ ಟಿವಿ ಮಾಧ್ಯಮದ ನಿಮಗೆಲ್ಲರಿಗೂ ನಾನು ನಮಸ್ಕರಿಸುತ್ತಾ, ಇವತ್ತು ನಾಳ್ದು ನಡೆಯುವಂಥ ನಮ್ಮ ಈ ಒಂದು ವಿಶ್ವ ಹಾಲು ದಿನಾಚರಣೆಯ ಪ್ರಯುಕ್ತ ನಮ್ಮ ಅಭಿಮತ ಮಾಧ್ಯಮದವರು ನಮ್ಮೊಟ್ಟಿಗೆ ಸಂವಾದದಲ್ಲಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ ಬಹಳ ಒಂದು ಯಶಸ್ವಿಯಾಗಿ ನಮ್ಮ ಅಧ್ಯಕ್ಷರಾದ ರವಿರಾಜ್ ಹೆಗ್ಡೆ ಅವರ ಒಂದು ಅಧ್ಯಕ್ಷತೆಯಲ್ಲಿ, ಹಾಗೆ ನಾನು ಉಪಾಧ್ಯಕ್ಷನಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಒಕ್ಕೂಟದ ನಿರ್ದೇಶಕರ ಒಂದು ಸಹಯೋಗದೊಂದಿಗೆ ಬಹಳ ಯಶಸ್ವಿಯಾಗಿ ನಾವು ಈ ಒಂದು ವ್ಯವಸ್ಥೆ ನಡೀತಾ ಉಂಟು. ಇಲ್ಲಿ ನಮಗೆ ಎಲ್ಲ ರೀತಿಯ ನಮ್ಮ ಹಾಲು ಉತ್ಪಾದಕರಿಂದ ಗ್ರಾಹಕರವರೆಗೆ ಎಲ್ಲ ರೀತಿಯ ಒಂದು ಚೈನಿಂಗ್ ಥರ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಅಧಿಕಾರಿಗಳ ಸಹಕಾರವು ಬಹಳ ಯಶಸ್ವಿಯಾಗಿ ನಡೀತಾ ಉಂಟು. ಇಡೀ ರಾಜ್ಯದಲ್ಲಿ ಉತ್ತಮ ಒಂದು ಒಕ್ಕೂಟ ಆಗಿ ನಾವು ಮೂಡಿ ಬಂದಿದ್ದೇವೆ.
ಇದಕ್ಕೆ ಎಲ್ಲರ ನಮ್ಮ ರೈತರ ಒಂದು ಪರಿಶ್ರಮದಿಂದ ಗುಣಮಟ್ಟದ ಹಾಲನ್ನು ನಮ್ಮ ಒಕ್ಕೂಟಕ್ಕೆ ಅವರು ಆ ಸಂಘದ ಮುಖಾಂತರ ನೀಡುವುದರೊಂದಿಗೆ ನಾವು ಗ್ರಾಹಕರಿಗೆ ಬಹಳ ಗುಣಮಟ್ಟದ ಒಂದು ಹಾಲು, ಹಾಗೆ ಆ ಹಾಲಿನ ಉತ್ಪನ್ನವನ್ನು ನಾವು ಇವತ್ತು ನಮ್ಮ ಗ್ರಾಹಕರಿಗೆ ನೀಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ಈ ಒಂದು ಏನು ವೀಕ್ಷಕರಿದ್ದೀರಾ, ನಿಮಗೆ ನಾನು ಒಕ್ಕೂಟದ ಪರವಾಗಿ ಶುಭಾಶಯವನ್ನು ಕೋರುತ್ತಾ ತಮಗೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ನಮಸ್ಕಾರಗಳು. ವರ್ಷದಲ್ಲಿ 2 ಸಲ ಹಸುಗಳಿಗೆ ಜಂತುಹುಳದ ಬಾಧೆ ಇರುತ್ತೆ. ಹಸುಗಳಲ್ಲಿ ಜಂತುಹುಳದ ಬಾಧೆಯಿಂದ ಏನಾಗುತ್ತೆ ಅಂತ ಹೇಳಿದರೆ, ಬಹುಶಃ ಅವುಗಳಿಗೆ ಹಾಲಿನ ಇಳುವರಿಯಲ್ಲಿ ಕೊರತೆ ಆಗುತ್ತೆ, ಕೃತಕ ಗರ್ಭಧಾರಣೆಯ ಮಾಡುವುದರಲ್ಲಿ ತೊಂದರೆ ಆಗುತ್ತೆ, ಅವುಗಳ ಜೀವದಲ್ಲಿ ಕ್ಷೀಣ ಆಗುತ್ತೆ, ಇದು ಮತ್ತು ಫುಡ್ ಇಂಡೈಜೆಷನ್ ಆಗುತ್ತೆ. ಆದ್ದರಿಂದ ಅವುಗಳ ವರ್ಷದಲ್ಲಿ 2 ಬಾರಿ ಅವುಗಳ ಜಂತುಹುಳ ನಿವಾರಣಾ ಶಿಬಿರ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದಕ್ಕೂ ಕೂಡ ಏನು ಅವುಗಳಿಗೆ ಕೊಡುವಂಥ ಏನು ಮದ್ದನ್ನು 40% ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದೇವೆ. ಅದಕ್ಕೂ ಕೂಡ 40 ರಿಂದ 50 ಲಕ್ಷದಷ್ಟು ಖರ್ಚನ್ನು ಈ ಒಕ್ಕೂಟ ಭರಿಸ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಒಬ್ಬ ಮಿನಿ ಡೈರಿ ಮಾಡಿದ ಕೂಡಲೇ ಒಬ್ಬ ವ್ಯಕ್ತಿ ಅವನಿಗೆ ಹಸುಗಳ ಹಾಲನ್ನು ಕರೀಲಿಕ್ಕೆ ಮಿಲ್ಕಿಂಗ್ ಮಿಷಿನ್ ಬೇಕಾಗುತ್ತೆ. ಸೊ ಮಿಲ್ಕಿಂಗ್ ಮಿಷಿನ್ ಬೇಕಾದ ಸಂದರ್ಭದಲ್ಲಿ ಅವುಗಳಿಗೆ ನಮ್ಮ ಸದಸ್ಯರಿಗೆ ಯಾರಾದರೂ ಮಿಲ್ಕಿಂಗ್ ಮಿಷಿನ್ ಪಡ್ಕೊಳ್ಳೋದಾದರೆ ಅವರಿಗೆ 40% ಅನುದಾನ, ಹಾಲು ಕರೆಯುವ ಯಂತ್ರಕ್ಕೆ 40% ಅನುದಾನವನ್ನು ಕೊಡ್ತೇವೆ. ಅಂದರೆ ಸುಮಾರು 20,000ದಷ್ಟು ಅನುದಾನ ಕೊಡಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಅದಕ್ಕೂ ಕೂಡ ನಾವು ಸುಮಾರು 70 ಲಕ್ಷದ ಮೊತ್ತವನ್ನು ಈ ಒಂದು ಮಿಲ್ಕಿಂಗ್ ಮಿಷನ್ ಯೋಜನೆಗೆ ನಾವು ಅಳವಡಿಸಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಹಾಗೆ ಹೈನುಗಾರರಿಗೆ ಹಸಿರು ಮೇವನ್ನು ಬೆಳೆಸ್ತಾರೆ. ಯಾಕೆಂದರೆ ಹೈನುಗಾರಿಕೆ ಅಂತ ಹೇಳಿದರೆ ಅವುಗಳಿಗೆ ಹಸಿರು ಮೇವು ಬಹಳ ಮುಖ್ಯ. ಪಶು ಆಹಾರದ ಮೇಲೆ ಅವಲಂಬನೆ ಕಮ್ಮಿ ಮಾಡಿ ಹಸಿರು ಮೇವನ್ನು ಬೆಳೆಸಿ ಬೇಕಂತ ಹೇಳಿಕೊಂಡು ಅವರಿಗೆ ಯಾರಾದರೂ ಒಬ್ಬ ರೈತ ಒಂದು 25 ಸೆಂಟ್ಸಲ್ಲಿ ಹಸಿರು ಮೇವನ್ನು ಬೆಳೆಸ್ತೇನೆ ಅಂತ ಹೇಳಿದರೆ ಅವರಿಗೆ ನಾವು 5,000, 10 ಸೆಂಟ್ಸಲ್ಲಿ ಹಸಿರು ಮೇವನ್ನು ಬೆಳೆಸಿದರೆ ಅವರಿಗೆ 10,000 ಅನುದಾನ ಕೊಡ್ತಾ ಇದೆ. ಅಂದರೆ ಅರ್ಧ ಎಕರೆಯಲ್ಲಿ ಹಸಿರು ಮೇವು ಬೆಳೆಸಿದರೆ 10,000 ಕೊಡ್ತೇವೆ. ಆ ಹಸಿರು ಮೇವನ್ನು ಬೆಳೆಸಿ ಏನು ಮಾಡಬೇಕು, ಅವರ ಹಸುಗಳಿಗೆ ಉಪಯೋಗ ಮಾಡಿಕೊಳ್ಳಿಕ್ಕೆ. ಹಾಗೆ ಈ ಹಸಿರು ಮೇವು ಬೆಳೆಸಿದಂಥ ಹಸಿರು ಮೇವನ್ನು ಅದನ್ನು ಚಾಪ್ ಮಾಡಬೇಕಾಗುತ್ತೆ, ಕಟ್ ಮಾಡಿ ಕೊಡಬೇಕಾಗ್ತದೆ. ಆ ಕಟ್ ಮಾಡಿ ಕೊಡುವಂಥ ಹಸಿರು ಮೇವು ಅದಕ್ಕೆ ಕೂಡ ನಾವು 50% ಅನುದಾನ ಕೊಡ್ತಾ ಇದ್ದೇವೆ. ಹಾಗೆ ಈ ರೀತಿ ಅನುದಾನ ಹೇಳಿದರೆ ಬಹಳಷ್ಟು ಇದೆ. ಇವತ್ತು ಗೋಬರ್ ಗ್ಯಾಸ್ಗೆ ಅನುದಾನ ಕೊಡ್ತಾ ಇದ್ದೇವೆ. ಹಾಗೆ ನಾವು ಸ್ಲರಿ ಪಂಪ್ ಯಾರಾದರೂ ನಮ್ಮ ರೈತರು ಅಳವಡಿಸಿಕೊಳ್ಳೋದಾದರೆ ಅನುದಾನ ಕೊಡ್ತೇವೆ. ಮತ್ತೆ ಹಟ್ಟಿ ತೊಳೆಯುವ ಯಂತ್ರ ಯಾರಾದರೂ ಬೇಕು ಅಂತ ಹೇಳಿದರೆ ಅದಕ್ಕೆ ಅನುದಾನ ಕೊಡ್ತಾ ಇದ್ದೇವೆ. ಹಾಗೆ ಮತ್ತೆ ಮುಖ್ಯವಾಗಿ ಹಸುಗಳಿಗೆ, ಎಲ್ಲ ಹಸುಗಳಿಗೆ ಇನ್ಶೂರೆನ್ಸ್ ಮಾಡುವಂಥ ಕೆಲಸವನ್ನು ಒಕ್ಕೂಟ ಮಾಡ್ತಾ ಇದೆ. ಸುಮಾರು ಇದಕ್ಕೋಸ್ಕರ 4 ಕೋಟಿ ವೆಚ್ಚವನ್ನು ನಾವು ಮಾಡ್ತಾ ಇದ್ದೇವೆ. ಅಂದರೆ ಸುಮಾರು 40,000 ಹಸುಗಳನ್ನು ಇನ್ಶೂರೆನ್ಸ್ ಮಾಡೋ ಮೂಲಕ ಆ ಇನ್ಶೂರೆನ್ಸ್ ಮೊತ್ತವನ್ನು 75% ಮೊತ್ತವನ್ನು ಒಕ್ಕೂಟವೇ ಭರಿಸುವ ಮೂಲಕ 25% ಹೈನುಗಾರ ರೈತ ಮತ್ತು 75% ಒಕ್ಕೂಟ ಮಾಡಿ ಎಲ್ಲ ಹಸುಗಳನ್ನು ಇನ್ಶೂರೆನ್ಸ್ಗೆ ಒಳಪಡಿಸ್ತಾ ಇದ್ದೇವೆ. ಅಂದರೆ ಅವುಗಳ ಬೆಲೆ 50,000 ಆಗಲಿ 1 ಲಕ್ಷ ಆಗಲಿ ಅಷ್ಟರವರೆಗೆದ ಇನ್ಶೂರೆನ್ಸ್ ಒಕ್ಕೂಟ ಇವತ್ತು ಮಾಡಿಸಿ ಅವರಿಗೆ ಏನಾದರೂ ಅದ್ರ ತೊಂದರೆ ಆದರೆ, ಅದರಿಂದ ಡೆತ್ ಆದರೆ ಅವರಿಗೆ ಇನ್ಶೂರೆನ್ಸ್ ಹಣ ಇಮಿಡಿಯೇಟ್ ಇವತ್ತು ಬರ್ತಾ ಇದೆ. ಆದ್ದರಿಂದ ಅದಕ್ಕೋಸ್ಕರ ಸುಮಾರು 6 ಕೋಟಿಯ ಮೊತ್ತವನ್ನು ಅದಕ್ಕೆ ವ್ಯಯಿಸ್ತಿದ್ದೇವೆ ಅಂತ ಹೇಳಲಿಕ್ಕೂ ಸಂತೋಷ ಆಗ್ತಾ ಇದೆ. ಹಾಗೆ ಇವತ್ತು ಈ ಸಲ ಹೊಸದಾಗಿ ನಾವು ಮತ್ತೊಂದು ಯೋಜನೆ ಮಾಡ್ತಾ ಇದ್ದೇವೆ. ಅಂದರೆ ನಮ್ಮ ಒಕ್ಕೂಟದ ಹಂತದಲ್ಲಿ 756 ಸಂಘಗಳಿದೆ 2 ಜಿಲ್ಲೆಯಲ್ಲಿ. ಈ ಜಿಲ್ಲೆಯಲ್ಲಿ ಇರುವಂಥ ಸಂಘಗಳಲ್ಲಿ ಎಲ್ಲಿಯಾದರೂ ಯಾರ ಸಂಘದವರು ಸ್ವತಃವಾಗಿ ಅವರ ಸಂಘದ ವ್ಯಾಪ್ತಿಯಲ್ಲಿ 1-2 ಎಕರೆ ಜಾಗ ಇದ್ದರೆ,
ಅಂದರೆ ಆ ಜಾಗ ಅವ್ರದ್ದು ಸ್ವಂತ ಆಗಿರ್ಬೋದು ಅಥವಾ ಅವರು ಲೀಸಲ್ಲಿ ಪಡ್ಕೊಂಡ್ರೂ ಆಗ್ತದೆ. ಅವರ ಸದಸ್ಯರಿಗೆ ಹಸಿರು ಮೇವು ಬೆಳೆಸಿ ಕೊಡ್ತೇವೆ ಅಂತ ಹೇಳುವಾಗೆ ಅವರು ಯಾರಾದರೂ ಮುಂದೆ ಬಂದರೆ 2 ಲಕ್ಷದ ಅನುದಾನ ಕೊಡುವಂತಹ ಒಂದು ಅವಕಾಶವನ್ನು ಮಾಡಿಕೊಂಡು ಇಟ್ಟಿದ್ದೇವೆ. ಹಾಗೆ ಯಾರಾದರೂ ರಸಮೇವನ್ನು ಅಂದರೆ ಹೈನುಗಾರಿಕೆಯಲ್ಲಿ ಹಸುಗಳಿಗೆ ಬೇಕಾದಂಥ ರಸಮೇವನ್ನು ತಯಾರಿಸಿ ಅವರು ಕೊಡಲಿಕ್ಕೆ ಯಾರಾದರೂ ಮುಂದೆ ಬಂದರೆ ಅದಕ್ಕೂ ಕೂಡ ನಾವು ಇವತ್ತು ಅನುದಾನವನ್ನು ನೀಡಲಿಕ್ಕೆ ನಾವು ಒಕ್ಕೂಟ ಯೋಜನೆ ಹಮ್ಮಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಆದ್ದರಿಂದ ಎಲ್ಲ ಅನುದಾನದ ಒಂದು ವ್ಯವಸ್ಥೆ ಇವತ್ತು ಒಕ್ಕೂಟದಲ್ಲಿದೆ. ಆದ್ದರಿಂದ ಇವತ್ತು ಇದರಿಂದ ನಮ್ಮ ಒಕ್ಕೂಟ ಗುಣಮಟ್ಟದ ಹಾಲನ್ನು ಸಂಗ್ರಹಣೆ ಮಾಡೋ ಮೂಲಕ ಯಾವ ರೀತಿ ನಾವು ರಾಜ್ಯದಲ್ಲಿ ಅತಿ ಹೆಚ್ಚು ದರ ಕೊಡುವಂತಹ ಹಾಲಿಗೆ ಅತಿ ಹೆಚ್ಚು ದರ ಕೊಡುವಂತಹ ಒಕ್ಕೂಟವಾಗಿ ಮೂಡಿ ಬಂದಿದೋ ಅದೇ ರೀತಿ ಮೋಸ್ಟ್ಲಿ ಅತಿ ಒಳ್ಳೆಯ ಗುಣಮಟ್ಟದ ಹಾಲನ್ನು ಸಂಗ್ರಹಿಸುವಂಥ ಒಕ್ಕೂಟವಾಗಿ ಈಗಲೂ ಕೂಡ ನಾವು ನಿರಂತರವಾಗಿ ನಂಬರ್ 1ನೇ ಸ್ಥಾನದಲ್ಲಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಾಡ್ದು 1ನೇ ತಾರೀಕು ವಿಶ್ವ ಹಾಲು ದಿನಾಚರಣೆ. ವಿಶ್ವ ಹಾಲು ದಿನಾಚರಣೆಯ ಈ ಒಂದು ಶುಭ ಸಂದರ್ಭದಲ್ಲಿ ಅಭಿಮತ ಒಂದು TV ಅವರು ರೈತರಿಗೆ ಒಳ್ಳೆಯ ಒಂದು ಮಾಹಿತಿಯನ್ನು ಹೈನುಗಾರಿಕೆ ಬಗ್ಗೆ ಕೊಡಬೇಕಂತ ಹೇಳ್ಕೊಂಡು ಬಹಳ ಮುತುವರ್ಜಿಯಿಂದ ತಾವು ಮುಂದೆ ಬಂದಿದ್ದೀರಾ. ನಿಮಗೂ ಕೂಡ ನಾನು ಹಾರ್ದಿಕವಾಗಿ ಧನ್ಯವಾದ ಹೇಳ್ತೇನೆ. ಹಾಗೆ ರೈತರಿಗೆ ನಮ್ಮ ಈ ಎಲ್ಲ ಅನುಕೂಲಗಳು ಏನಿದೆ ಅದನ್ನು ಪಡ್ಕೊಂಡು ಇನ್ನೂ ಹೆಚ್ಚಿನ ಹಾಲನ್ನು ಅವರು ಉತ್ಪಾದನೆ ಮಾಡಬೇಕು. ಆ ಹೈನುಗಾರಿಕೆಯನ್ನು ಕೂಡ ರೈತರು ಆಧುನಿಕ ವಿಧಿವಿಧಾನಗಳನ್ನು ಅಳವಡಿಸಿಕೊಂಡು ಹೈನುಗಾರಿಕೆಯನ್ನು ಮಾಡಬೇಕಾಗ್ತದೆ. ನಾವು ಹೇಳ್ತೇವೆ, ಪ್ರತಿ ಸಲ ಹೇಳ್ತೇವೆ, ಒಂದು ಹಸು ಆದ ಕೂಡಲೇ ಪ್ರತಿ ವರ್ಷ ಆ ಹಸು ಕರು ಹಾಕಬೇಕು. ಅಂದರೆ ಆ ರೀತಿಯ ಸಾಕಾಣಿಕೆ ಹಸುಗಳಿಗೆ ಬೇಕಾಗುತ್ತೆ. ಆದ್ದರಿಂದ ಈ ಆಧುನಿಕ ವಿಧಿವಿಧಾನದ ಒಂದು ಹೈನುಗಾರಿಕೆ ಬಗ್ಗೆ ಮಾಹಿತಿಯನ್ನು ನಮ್ಮ ರೈತರು ಪಡ್ಕೊಳ್ಬೇಕು. ಇವತ್ತು ಪ್ರಾರಂಭಿಕ ನಾನು ಹೇಳಿದೆ, ನಮ್ಮ ಒಕ್ಕೂಟ ಪ್ರಾರಂಭ ಆಗುವಾಗ ಬರೇ ಮಾರುಕಟ್ಟೆ ಇದ್ದದ್ದು ಹಾಲು, ಮೊಸರು, ಮಜ್ಜಿಗೆ. ಈಗ ಹಾಗೆ ಅಲ್ಲ. ನಮ್ಮ ಹೈನುಗಾರರು, ರೈತರು, ನಮ್ಮ ಸದಸ್ಯರು ಕೊಡುವಂಥ ಹಾಲನ್ನು ನಮ್ಮ BMCಗಳಲ್ಲಿ, ಅಂದರೆ 2 ಜಿಲ್ಲೆಯಲ್ಲಿ 154 BMCಗಳಿದೆ. ಆ BMCಗಳಲ್ಲಿ ಈ ಹಾಲನ್ನು, ಗುಣಮಟ್ಟದ ಹಾಲನ್ನು ಸಂಗ್ರಹಣೆ ಮಾಡಿ ಹಾಲಿನ ತಾಜಾತನವನ್ನು ಉಳಿಸೋ ಮೂಲಕ ಅದನ್ನು ಅದೇ ರೀತಿ ಆ BMCಯಿಂದ ಅದನ್ನು ನಮ್ಮ ಉಡುಪಿಯಲ್ಲಿರುವಂತಹ, ಉಪ್ಪೂರಲ್ಲಿರುವಂಥ ಸಂಸ್ಕರಣಾ ಘಟಕ, ಹಾಗೆ ಮಂಗಳೂರಲ್ಲಿರುವಂಥ ಸಂಸ್ಕರಣಾ ಘಟಕಕ್ಕೆ ಅದನ್ನು ಅಲ್ಲಿಂದ ನಾವು ವರ್ಗಾಯಿಸಿಕೊಂಡು ನಮ್ಮ ಈ 2 ಡೈರಿಯಲ್ಲಿ, ಅಂದರೆ ಉಡುಪಿಯಲ್ಲಿ ಇರತಕ್ಕಂಥ ಡೈರಿ ಮತ್ತು ಮಂಗಳೂರಲ್ಲಿ ಇರತಕ್ಕಂಥ ಡೈರಿಯಲ್ಲಿ ಈ ಹಾಲನ್ನು ಸಂಸ್ಕರಣೆ ಮಾಡಿ ಇವತ್ತು ಸಾಕಷ್ಟು ವಿವಿಧ ಬಗೆಯ ಉತ್ಪನ್ನಗಳನ್ನು ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ. ಅಂದರೆ ಹಾಲಲ್ಲಿ ಒಂದಷ್ಟು ವೇರಿಯಂಟ್ಸ್ ಇದೆ. ಗ್ರಾಹಕರಲ್ಲಿ ಕೆಲವು ಬದಿಯ ಗ್ರಾಹಕರು ಇರ್ತಾರೆ. ಕೆಲವರಿಗೆ ತುಂಬ ಫ್ಯಾಟ್ ಇರುವಂಥ ಹಾಲು ಬೇಕಾಗುತ್ತೆ, ಕೆಲವರಿಗೆ ಫ್ಯಾಟ್ ಕಮ್ಮಿ ಇರುವಂಥ ಹಾಲು ಬೇಕಾಗುತ್ತೆ, ಕೆಲವರಿಗೆ ಫ್ಯಾಟ್ ಇಲ್ಲದೇ ಇರುವಂಥ ಹಾಲು ಬೇಕಾಗುತ್ತೆ. ಹಾಗೆ ಈ ರೀತಿಯ ಗ್ರಾಹಕರಿಗೆ ಅಭಿರುಚಿಗೆ ತಕ್ಕಂತೆ ವಿವಿಧ ರೀತಿಯ ಹಾಲನ್ನು ಇವತ್ತು ಕೆಲವರಿಗೆ ಏನಾಗ್ತದೆ ಅಂದರೆ ಹೇಳಿದರೆ ಪ್ರತಿ ದಿವಸ ಯಾರು ಅಂಗಡಿಗೆ ಹೋಗಿ ಹಾಲು ತರಲಿಕ್ಕೆ ಆಗೋದಿಲ್ಲ, ಅಥವಾ ಪ್ರತಿ ದಿವಸ
ಅವರ ಮನೆಗೆ ಬಂದು ಹಾಲು ಹಾಕಿ ಹೋಗುವಂಥ ವ್ಯವಸ್ಥೆ ಇರುವುದಿಲ್ಲ. ಅವರಿಗೆ ಹಾಲು ಕೆಡದೇ ಇರುವಂಥ ಹಾಲು, ಒಂದು 3 ತಿಂಗಳು 6 ತಿಂಗಳು ಕೆಡದೇ ಇರುವಂಥ ಹಾಲು ಬೇಕಾಗುತ್ತೆ. ಆದ್ದರಿಂದ ನಮ್ಮಲ್ಲಿ ಇವತ್ತು ವಿವಿಧ ಬಗೆಯ ವೇರಿಯಂಟ್ಸ್ನ ಹಾಲುಗಳಿದೆ. ಹಾಗೆ ಅದೇ ರೀತಿ ಮಜ್ಜಿಗೆಯಲ್ಲಿ ಕೂಡ ಮಸಾಲ ಮಜ್ಜಿಗೆ ಇದೆ, ಜೀರಾ ಮಜ್ಜಿಗೆ ಇದೆ. ಈ ರೀತಿಯ ವಿವಿಧ ಬಗೆಯ ಮಜ್ಜಿಗೆಗಳು ಇವತ್ತು ಮೊಸರಲ್ಲಿ ಕೂಡ ನಮ್ಮ ಪ್ರೋಬಯೋಟಿಕ್ ಕರ್ಡ್ ಕೂಡ ಇವತ್ತು ಮಾರುಕಟ್ಟೆಗೆ ನೂತನವಾಗಿ ನಾವು ಪರಿಚಯ ಮಾಡಿದ್ದೇವೆ. ಈ ರೀತಿ ಇಷ್ಟೇ ಅಲ್ಲ, ಇದಲ್ಲದೆ ನಮ್ಮ ಏನು ಸುವಾಸಿತ ಹಾಲು ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆ ಇದೆ ಸುವಾಸಿತ ಹಾಲಿಗೆ. ಅದಲ್ಲದೆ ಇವತ್ತು ಪೇಡ ಇದೆ, ನಂದಿನಿ ಬೈಟ್ ಇದೆ, ಮೈಸೂರು ಪಾಕ್ ಇದೆ, ಪನ್ನೀರ್ ಇದೆ. ಈ ರೀತಿಯ ಸಾಕಷ್ಟು ಉತ್ಪನ್ನಗಳು ವರ್ಷದಿಂದ ವರ್ಷ ಈ ಉತ್ಪನ್ನಗಳ ರೇಂಜ್ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಪ್ರತಿಯೊಂದು ಉತ್ಪನ್ನ ಕೂಡ ನಮ್ಮ ಗ್ರಾಹಕರಲ್ಲಿ ಬಹಳ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ, ಬಹಳ ಒಳ್ಳೆಯದಿದೆ. ಬಹಳ ಗ್ರಾಹಕರು ನಮ್ಮ ಎಲ್ಲ ಉತ್ಪನ್ನಗಳನ್ನು ಮೆಚ್ಚಿಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಗ್ರಾಹಕರಿಗೆ ಕೂಡ ನಾನು ಅವರನ್ನು ವಂದಿಸ್ತಾ ಇದ್ದೇನೆ. ಇತ್ತೀಚೆಗೆ ಹೋದ ವರ್ಷದಲ್ಲಿ ಇನ್ನೊಂದು ನಾವು ಲಸ್ಸಿಯನ್ನು ಬಿಡುಗಡೆ ಮಾಡಿದ್ದೇವೆ. ಯಾವುದು ಗೋವಾ ಚಿಲ್ಲಿ ಲಸ್ಸಿ ಅಂತ. ಗೋವಾ ಚಿಲ್ಲಿ ಲಸ್ಸಿ ಕೂಡ ಇವತ್ತು ಮಾರುಕಟ್ಟೆಯಲ್ಲಿ ಬಹಳ ಬೇಡಿಕೆಯಲ್ಲಿದೆ. ಆ ನಂತರ ಅದರೊಂದಿಗೆ ಮತ್ತೊಂದು ನಾವು ಹೊಸ ಉತ್ಪನ್ನ ಹೋದ ವರ್ಷ ಬಿಡುಗಡೆ ಮಾಡಿದ್ದೇವೆ, ಸೀಡ್ ಡಿಲೈಟ್ ಅಂತ. ಯಾಕೆಂದರೆ ಕೆಲವು ಗ್ರಾಹಕರಿಗೆ ಡ್ರೈ ಫ್ರೂಟ್ಸು ಅಥವಾ ಕೆಲವು ಸೀಡ್ಸ್ಗಳನ್ನು ಬೇಕು, ಯಾಕೆಂದರೆ ಸತ್ವಯುತವಾದ ಫುಡ್ ಬೇಕು ಅಂತ ಹೇಳುವಂತಹ ಇಚ್ಛೆ ಇದ್ದೇ ಇರುತ್ತೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಸೀಡ್ ಡಿಲೈಟ್ ಅಂತ ಹೇಳುವಂಥ ಒಂದು ಸಿಹಿ ತಿಂಡಿ ಇದನ್ನು ಕೂಡ ನಾವು ಹೋದ ವರ್ಷದಲ್ಲಿ ಗ್ರಾಹಕರಿಗೆ ಪರಿಚಯ ಮಾಡಿದ್ದೇವೆ. ಇದಕ್ಕೆಲ್ಲ ಬಹಳ ಒಳ್ಳೆಯ ಬೇಡಿಕೆ ಇದೆ. ಇವತ್ತು ನಂದಿನಿಯ ಕೇಕ್ ಇದೆ, ನಂದಿನಿಯ ಐಸ್ ಕ್ರೀಮ್ ಇದೆ, ನಂದಿನಿಯ ಬ್ರೆಡ್ ಇದೆ. ಇವತ್ತು ಹೊಸದಾಗಿ ನಮ್ಮ ನಂದಿನಿಯ ಎಂಥ ದೋಸೆ ಮಾಡಲಿಕ್ಕೆ ಬೇಕಾದಂಥ ಬ್ಯಾಟ್ ಅಂತ ಹೇಳಿದ್ರೆ ಎಂತ ಹೇಳ್ತಾರೆ ಕನ್ನಡದಲ್ಲಿ, ಹಾಗೆ ಯಾಕೆ ಮನೆಯಲ್ಲಿ ಈಗ ಇದು ಮಾಡುವ ಅವಶ್ಯಕತೆ ಇಲ್ಲ. ಎಂಥದ್ದು ಎಲ್ಲ ಕಡಿಯೋದು ಎಲ್ಲ ರೆಡಿ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನೆಲ್ಲ ನಂದಿನಿ ಮಾಡುತ್ತೆ. ಅದನ್ನು ಬಹಳ ಮನೆಯಲ್ಲೇ ತಂದು ಇಟ್ಟರೆ 2-3 ದಿವಸ ಅದಕ್ಕೆ ಉಪಯೋಗ ಮಾಡಬೇಕಾಗ್ತದೆ. ಹೋಗಿ ನೀವು ಬಾಣಲೆ ಇಟ್ಟು ಬಿಸಿ ಮಾಡಿ ದೋಸೆ ಹೊಯ್ದ್ರೆ ಸರಿ ಬೆಳಿಗ್ಗೆ. ಈ ರೀತಿಯ ವ್ಯವಸ್ಥೆ ಇವತ್ತು ನಂದಿನಿ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಆದ್ರಿಂದ ನಮ್ಮ ಉಭಯ ಜಿಲ್ಲೆಯಲ್ಲಿ ಸುಮಾರು 90-95% ನಮ್ಮ ನಂದಿನಿಯ ಗ್ರಾಹಕರು ಇವತ್ತು ನಮ್ಮೊಂದಿಗೆ ನಮ್ಮ ಒಕ್ಕೂಟದ ಬೆಂಗಾವಲಾಗಿ ನಿಂತಿದ್ದಾರೆ. ಈ ವಿಶ್ವ ಹಾಲಿನ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾನು ಅಗತ್ಯವಾಗಿ ಗ್ರಾಹಕರನ್ನು ನಾನು ನೆನೆಸಬೇಕಾಗ್ತದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಒಕ್ಕೂಟದ ವತಿಯಿಂದ ಅಧ್ಯಕ್ಷನೆಯಲ್ಲಿ ನಮ್ಮ ಉಪಾಧ್ಯಕ್ಷರಾದ ನಮ್ಮ ಉದಯ ಕೋಟ್ಯಾನ್ ಅವರ ಒಂದು ನೆಲೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರ ಪರವಾಗಿ ಅವರೆಲ್ಲ ಮತ್ತೆಲ್ಲ ನಮ್ಮ ಸದಸ್ಯರ ಪರವಾಗಿ ಅಲ್ಲೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಧನ್ಯವಾದ ಹೇಳ್ತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ಶಶಿಕುಮಾರ್ ಅಂತೇಳಿ, ಉಪವ್ಯವಸ್ಥಾಪಕರು ಉತ್ಪನ್ನ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಕುಲಶೇಖರ ಮಂಗಳೂರು. ನಮ್ಮಲ್ಲಿ 3 ಬಗೆಯ ಹಾಲುಗಳಿವೆ. ಅದರಲ್ಲಿ ಟೋಂಡ್ ಹಾಲು, ಹೋಮೋಜನೈಸ್ಡ್ ಕೌ ಮಿಲ್ಕ್ ಮತ್ತು ಶುಭಂ ಹಾಲು. ಹಾಗೆ ಹಾಲಿನಂದೇ ಇತರ ಉತ್ಪನ್ನಗಳಾದ ಮೊಸರು, ಮಜ್ಜಿಗೆ, ಲಸ್ಸಿ, ಮಜ್ಜಿಗೆಯಲ್ಲಿ ಸಾದಾ ಮಜ್ಜಿಗೆ, ಜೀರಾ ಮಜ್ಜಿಗೆ, ಸ್ಪೈಸಿ ಮಜ್ಜಿಗೆ, ಹಾಗೆ ಲಸ್ಸಿನಲ್ಲಿ ಮ್ಯಾಂಗೋ ಲಸ್ಸಿ, ಸಿಹಿ ಲಸ್ಸಿ, ಗೋವಾ ಚಿಲ್ಲಿ ಲಸ್ಸಿ, ಹೀಗೆ 3 ಬಗೆಯ ಲಸ್ಸಿ ಇದೆ. ಹಾಗೆ ನಮ್ಮಲ್ಲಿ
ಸುವಾಸಿತ ಹಾಲು, ಇದರಲ್ಲಿ 5 ಬಗೆ ಇದೆ. ಬಾದಾಮು, ಪಿಸ್ತಾ, ರೋಸು, ಮ್ಯಾಂಗೋ, ಚಾಕೊಲೇಟ್. ಹಾಗೆ ಕೋಲ್ಡ್ ಕಾಫಿಯಿಂದ ಒಂದು ಫ್ಲೇವರ್ಡ್ ಮಿಲ್ಕು ಸಹ ಇದೆ. ಮತ್ತು ನಮ್ಮಲ್ಲಿ ಸಿಹಿ ಉತ್ಪನ್ನಗಳಾದ ಪೇಡ, ಮೈಸೂರು ಪಾಕ್, ಗೋಧಿ ಲಾಡು, ನಂದಿನಿ ಬೈಟ್, ಕ್ಯಾಶ್ಯೂ ಬರ್ಫಿ, ಪೀನಟ್ ಬರ್ಫಿ, ರಸ್ಕದಮ್, ಹೀಗೆ ಸುಮಾರು ಉತ್ಪನ್ನಗಳು ನಮ್ಮಲ್ಲಿ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದಲ್ಲಿ ಮಾರಾಟ ಆಗ್ತಾ ಇದೆ. ನಮ್ಮಲ್ಲಿ ಫ್ಲೆಕ್ಸಿ ಹಾಲು ಅಂತೇಳಿ 90 ದಿನಗಳ UHT ಹಾಲು, ಅದು 90 ದಿನಗಳ ಜೀವಿತಾವಧಿ ಇರತಕ್ಕಂಥ ಹಾಲು. ಅದನ್ನು ನಾವು ಅಲ್ಟ್ರಾ ಹೈ ಟೆಂಪರೇಚರಲ್ಲಿ ಕಾಯಿಸಿ ಪ್ಯಾಕ್ ಮಾಡಲಾಗ್ತದೆ. ಅದನ್ನು ನಾವು 90 ದಿನಗಳು ಸಹ ನಾವು ಯಾವುದೇ ರೆಫ್ರಿಜರೇಷನ್ ಅಗತ್ಯ ಇರುವುದಿಲ್ಲ. ಅದನ್ನು ನಾವು ಹಾಗೆ ವಾತಾವರಣದ ಉಷ್ಣಾಂಶದಲ್ಲಿ ಇಡಬಹುದು. ಆನಂತರ ಅದು ಒಂದು ಸಲ ಅದನ್ನು ಕಟ್ ಓಪನ್ ಮಾಡಿದ ನಂತರ ಅದು 1 ದಿನದಲ್ಲಿ ಇಲ್ಲ ರೆಫ್ರಿಜರೇಷನ್ ಟೆಂಪರೇಚರಲ್ಲಿ 2 ದಿನ ಇಟ್ಟು ಅದನ್ನು ಉಪಯೋಗಿಸ್ಬೋದು. 90 ದಿನ ಅದಕ್ಕೆ ಯಾವುದೇ ಶೈತ್ಯಾಗಾರದ ಅವಶ್ಯಕತೆ ಇರುವುದಿಲ್ಲ. ನಮ್ಮಲ್ಲಿ ಪ್ರತಿ ತಿಂಗಳು 200 ಮೆಟ್ರಿಕ್ ಟನ್ ತುಪ್ಪನ ಉತ್ಪಾದನೆ ಮಾಡ್ತೀವಿ. ಅದರಲ್ಲಿ ತುಪ್ಪದಲ್ಲಿ ನಮಗೆ 50 ml ಪೌಚ್ ಅಂತ ಹೇಳ್ತಾರೆ. 50 ml, 100 ml, 200 ml, 500 ml ಮತ್ತು ಲೀಟರ್ 1 ಲೀಟರ್ ಪೌಚು. ಹಾಗೆ ಜಾರ್ಗಳಲ್ಲೂ ಸಹ 50 ml, 100 ml, 200 ml, 500 ml, ಲೀಟರ್ ಹಾಗೆ 5 ಲೀಟರ್ ಜಾರ್ಗಳಲ್ಲೂ ಸಹ ನಾವು ತುಪ್ಪವನ್ನು ಮಾರಾಟ ಮಾಡ್ತೀವಿ, ಉತ್ಪಾದನೆ ಹಾಗೂ ಮಾರಾಟ ಮಾಡ್ತೀವಿ. ಹಾಗೆ 15 kg ಟಿನ್ಗಳಲ್ಲೂ ಸಹ ನಾವು ತುಪ್ಪವನ್ನು ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ವಿತರಣೆ ಮಾಡ್ತೀವಿ. ಪ್ರತಿದಿನ ರೈತರಿಂದ ಸುಮಾರು 4,66,000 ಲೀಟರ್ ಹಾಲನ್ನು ಪ್ರತಿದಿನ ರೈತರಿಂದ ಶೇಖರಣೆ ಮಾಡಿ ಅದನ್ನು 5 ಡಿಗ್ರಿ ಉಷ್ಣಾಂಶಕ್ಕೆ ಶೀತಲೀಕರಣಗೊಳಿಸಿ ನಂತರ ಅದನ್ನು ಪ್ಯಾಶ್ಚರೀಕರಣ ಅಂತೇಳಿ 71 ಡಿಗ್ರಿಗೆ ಕಾಯಿಸಿ ಮತ್ತೆ ಅದನ್ನು 4 ಡಿಗ್ರಿಗೆ ತಂಪು ಮಾಡಿ ಅದನ್ನು ಪ್ಯಾಶ್ಚರೀಕರಣ ಅಂತ ಹೇಳ್ತಾರೆ. ಅದನ್ನು ನಾವು ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ವಿತರಣೆ ಮಾಡ್ತೀವಿ. ನಾವು ರೈತರಿಂದ ಸ್ವೀಕರಣೆ ಮಾಡತಕ್ಕಂಥ ಹಾಲಿನ ಗುಣಮಟ್ಟವನ್ನ ಜಿಡ್ಡು ಮತ್ತು ಜಿಡ್ಡೇತರ ಘನಾಂಶ ಅಂತ 2 ಅಂಶಗಳನ್ನ ಪರಿಶೀಲನೆ ಮಾಡ್ತೀವಿ. ಅದರಲ್ಲಿ ಜಿಡ್ಡು ಮತ್ತೆ ಜಿಡ್ಡೇತರ ಘನಾಂಶ ಹಾಗೂ ಅದರಲ್ಲಿರತಕ್ಕಂಥ ಜೈವಿಕ ಗುಣಮಟ್ಟದ ಆಧಾರದ ಮೇಲೆ ರೈತರಿಗೆ ಹಣವನ್ನ ಪಾವತಿ ಮಾಡ್ತೀವಿ. ನಮ್ಮ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟದ ಮತ್ತೊಂದು ಮುಖ್ಯ ಉದ್ದೇಶ ಗೋವಿನಿಂದ ಗ್ರಾಹಕನವರೆಗೆ ಒಂದು ಹಾಲು ಮತ್ತು ಹಾಲಿನ ಗುಣಮಟ್ಟ ಮತ್ತು ಹಾಲಿನ ಉತ್ಪನ್ನದ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂಥದ್ದು. ಈ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಒಕ್ಕೂಟ 2 ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಳ್ಳಿಗಳಲ್ಲಿ ಸಂಘಗಳನ್ನು ಸ್ಥಾಪನೆ ಮಾಡ್ತಾ ಇದೆ. ಆ ದೃಷ್ಟಿಯಲ್ಲಿ ಇವತ್ತು 756 ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಸುಮಾರು 51,000 ಸದಸ್ಯರಿಂದ ಪ್ರತಿನಿತ್ಯ ದಿವಸಕ್ಕೆ 2 ಬಾರಿ ಬೆಳಿಗ್ಗೆ ಮತ್ತು ಸಂಜೆ 2 ಬಾರಿ ಹಾಲನ್ನು ಸಂಗ್ರಹಣೆ ಮಾಡಿ ಸುಮಾರು ನಾನು ಹೇಳಿದಾಗೆ 4,65,000ಕ್ಕಿಂತಲೂ ಹೆಚ್ಚಿನ ಹಾಲನ್ನು, ಗುಣಮಟ್ಟದ ಹಾಲನ್ನು ಸಂಘದಲ್ಲಿ ನಾವು ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಬಹುಶಃ ಸಂಗ್ರಹಣೆ ಹಂತದಲ್ಲೇ ಹಾಲಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತೇವೆ. ಹಾಲಲ್ಲಿ ಇರತಕ್ಕಂತಹ ಏನಾದರೂ ಕಲಬೆರಿಕೆ ಆಗಿದೆ, ಹಾಲಲ್ಲಿ ಏನಾದರೂ ಸಕ್ಕರೆ ಅಂಶವನ್ನು ಕಲಬೆರಿಕೆ ಆಗಿದೆ, ನೀರಿನ ಅಂಶ ಕಲಬೆರಿಕೆ ಆಗಿದೆ, ಹಾಲಲ್ಲಿ ಇತರ ಕಲಬೆರಿಕೆ ಅಂದರೆ ಯಾರಾದರೂ ವಿವಿಧ ಕಲಬೆರಿಕೆ ಮಾಡುವಂತಹ ಸದಸ್ಯರಿದ್ದರೆ ಅದನ್ನು ಸಂಘಗಳ ಹಂತದಲ್ಲಿ ಮತ್ತು ನಮ್ಮ ಬಲ್ಕ್ ಮಿಲ್ಕ್ ಕೂಲರ್ ಇನ್ನು BMC ಹಂತದಲ್ಲಿ ಮತ್ತು ಒಕ್ಕೂಟದ ಹಂತದಲ್ಲಿ 3 ಹಂತದಲ್ಲಿ ಕಲಬೆರಿಕೆಗಳನ್ನು ಪರೀಕ್ಷೆ ಮಾಡುವಂತಹ ಒಂದು ಪದ್ಧತಿ ಜಾರಿಯಲ್ಲಿದೆ. ಆ ಪ್ರಕಾರ ಹಾಲಲ್ಲಿ ಏನಾದರೂ
ಏನು ಸ್ಟಾರ್ಚ್ ಕಲಬೆರಕೆ, ಶುಗರ್, ಸಕ್ಕರೆ, ನೀರು, ಹಾಗೆ ಬೇರೆ ಕಲಬೆರಕೆಗಳನ್ನು ಕೂಡ ಇವತ್ತು ನಾವು ಕಂಡು ಹಿಡಿತಾ ಇದ್ದೇವೆ. ಇದನ್ನು ಕಂಡು ಹಿಡಿದ್ರಿಂದ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಕಲಬೆರಕೆ ರಹಿತವಾದ ಹಾಲನ್ನು ನಾವು ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಹಾಗೆ ಅಷ್ಟೇ ಗುಣಮಟ್ಟದ ಹಾಲನ್ನು ಇವತ್ತು ಗ್ರಾಹಕರಿಗೆ ವಿತರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಸುಮಾರು ಇವತ್ತು ನಾನು ಹೇಳಿದೆ 4,65,000 ಲೀಟರ್ ಹಾಲು ಸಂಗ್ರಹಣೆ ಆದರೆ ಸುಮಾರು 5-5.5 ಲಕ್ಷದಷ್ಟು ಹಾಲಿನ ಮಾರುಕಟ್ಟೆ ನಮ್ಮದು ಇವತ್ತು ಆಗ್ತಾ ಇದೆ. ಅದು ಹಾಲು, ಮೊಸರು, ಮಜ್ಜಿಗೆ ಮತ್ತು ನಮ್ಮ ಏನು ಸುವಾಸಿತ ಹಾಲು ಇದೆಲ್ಲ ಸೇರಿದಾಗ 5.5 ಲಕ್ಷದಷ್ಟು ಹಾಲಿನ ಮಾರುಕಟ್ಟೆ ಇದೆ. ಇವತ್ತು ಕೆಲವರು ಕೇಳ್ತಾರೆ, ನಿಮ್ಮ ಅವರು ಹಾಲನ್ನು ನಾವು ಟೋನ್ ಮಿಲ್ಕ್ ಅಲ್ಲ, ಅವರು ಅದರ ಬಣ್ಣದಲ್ಲಿ ಗುರುತಿಸ್ಕೊಳ್ತಾರೆ. ಇವತ್ತು ನೀಲಿ ಪ್ಯಾಕೆಟ್ ಅಂತ ಹೇಳ್ತಾರೆ. ನೀಲಿ ಪ್ಯಾಕೆಟ್ ಹೌದು, ನೀಲಿ ಪ್ಯಾಕೆಟಲ್ಲಿ ಹಾಲು ಬರುತ್ತೆ, ಅದು ನಾವು ಟೋನ್ ಮಿಲ್ಕ್ ಅಂತ ಹೇಳ್ತೇವೆ. ಅದರಲ್ಲಿ ಫ್ಯಾಟ್ ಕಡಿಮೆ ಇರುತ್ತೆ, ಅಂದರೆ 3 ಫ್ಯಾಟ್ ಇರತಕ್ಕಂಥ ಹಾಲು ನೀಲಿ ಪ್ಯಾಕೆಟಲ್ಲಿ ಬರುತ್ತೆ. ಹಾಗೆ ಇನ್ನೊಂದು HM ಹಾಲು ಅಂತ ಹೇಳಿದೆ. HM ಹೋಮೋಜಿನೈಸ್ಡ್ ಮಿಲ್ಕ್ ಅಂದರೆ ಅದು ಹಸಿರು ಪ್ಯಾಕೆಟಲ್ಲಿ ಬರುತ್ತೆ. ಹಸಿರು ಪ್ಯಾಕೆಟಲ್ಲಿ ಬರುವಂಥದ್ದಲ್ಲಿ ಅದರಲ್ಲಿ ಫ್ಯಾಟ್ ಇರುವಂಥದ್ದು 3.5 3.5 ಫ್ಯಾಟ್, 8.5 SNF. ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆ ಫ್ಯಾಟನ್ನು ಅದು ಹೊಮಜಿನೈಸ್ ಆಗಿರುತ್ತೆ, ಅಂದರೆ ಅದು ಹಾಲಲ್ಲಿ ಫ್ಯಾಟ್ ಮತ್ತು SNF ಹಾಲಲ್ಲಿ ಅದು ಏನು ಹುಡಿಯಾಗಿ, ಫ್ಯಾಟ್ ಅಂತ ಹೇಳುವಂಥದ್ದು ಏನು ಒಂದು ಇದಿದೆ, ಅದು ಹುಡಿಯಾಗಿ ಹಾಲು ಸ್ವಲ್ಪ ದಪ್ಪ ಆಗಿರುತ್ತೆ. ಅದನ್ನು ಹೆಚ್ಚಿ ಹೋಟೆಲ್ಗಳಲ್ಲಿ ಟೀ ಮಾಡುವವರು, ಕಾಫಿ ಮಾಡುವವರು ಈ HM ಹಾಲಿಗೆ ಹೆಚ್ಚಿ ಬೇಡಿಕೆ ಕೊಡ್ತಾ ಇದ್ದಾರೆ. ಅಂದರೆ ಹಾಲಲ್ಲಿ ಒಂದು ಟೀ ಮಾಡುವಾಗ, ಕಾಫಿ ಮಾಡುವಾಗ, ಬೇರೆ ಏನಾದರೂ ಅದಕ್ಕೆ ಇದು ಮಾಡುವಾಗ ಅದರಲ್ಲಿ ಮೇಲೆ ಆ ಒಂದು ಫ್ಯಾಟಿನ ಪರದೆ ಒಂದು ಲೇಯರ್ ಬರುವುದಿಲ್ಲ. ಆದ್ದರಿಂದ ಅದು ಹಾಲಲ್ಲಿ ಬೆರೆಸಿಕೊಳ್ಳುತ್ತೆ, ಆದ್ದರಿಂದ ಅದು ಸ್ವಲ್ಪ ದಪ್ಪ ಆಗಿರುತ್ತೆ. ಆದ್ದರಿಂದ ಅದು ಹೊಮಜಿನೈಸ್ ಮಿಲ್ಕ್ ಅಂತ ಹೇಳ್ತೇವೆ. ಅದು ಹಸಿರು ಪ್ಯಾಕೆಟಲ್ಲಿ ಬರುತ್ತೆ. ಕೆಲವರಿಗೆ ಮನೆಯಲ್ಲೇ ತುಪ್ಪ ಮಾಡಬೇಕಾಗ್ತದೆ, ಅವರು ಬೆಣ್ಣೆ ತುಪ್ಪ ಮನೆಯಲ್ಲೇ ಮಾಡಬೇಕಾಗ್ತದೆ. ಅವರಿಗೆ ಫ್ಯಾಟ್ ಜಾಸ್ತಿ ಇದ್ದ ಹಾಲು ಬೇಕಂತ ಹೇಳ್ತಾರೆ. ಅವರಿಗೆ ನಾವು ಶುಭಂ ಹಾಲು ಅಂತ ಒಂದಿದೆ, ಅದರಲ್ಲಿ 4.5 ಫ್ಯಾಟ್ ಇದೆ, ಅಂದರೆ ಹೆಚ್ಚು. ಅದರಲ್ಲಿ 3.5 ಇದ್ರೆ 4.5 ಪಾಯಿಂಟ್ ಫ್ಯಾಟ್ ಇರುತ್ತೆ. ಅದು ಕೇಸರಿ ಕಲರ್ ಬಣ್ಣದಲ್ಲಿ ಇರುತ್ತೆ. ಕೇಸರಿ ಕಲರಲ್ಲಿ ಇರುವಂತಹ ಹಾಲು ಪ್ಯಾಕೆಟಲ್ಲಿ 4.5 ಫ್ಯಾಟ್ ಇರುತ್ತೆ. ಮತ್ತೊಂದು ಇನ್ನೂ ಜಾಸ್ತಿ 6 ಫ್ಯಾಟ್ ಇರುವಂಥ ಹಾಲಿದೆ, ಅದು ಸಮೃದ್ಧಿ ಅಂತ ಹೇಳ್ತೇವೆ. ಅದು ನೇರಳೆ ಒಂದು ಕಲರಲ್ಲಿ ಇರುತ್ತೆ. ಅದು ಈಗ ನಾವು ಸದ್ಯಕ್ಕೆ ಅದನ್ನು ಹೋದ ವರ್ಷ ಇತ್ತಿನ ವರ್ಷದಲ್ಲಿ ಸ್ವಲ್ಪ ಅದನ್ನು ನಾನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾ ಇಲ್ಲ. ಯಾಕೆಂದರೆ ಹಿಂದೆ ಒಂದ್ಸಲ ಹಾಲಿನ ಕೊರತೆ ಬಂದಾಗ ಆ ಸಮೃದ್ಧಿ ಹಾಲನ್ನು ನಾವು ನಿಲ್ಲಿಸಿದ್ದೇವೆ, ಅದನ್ನು ಪ್ರಾರಂಭ ಮಾಡಿಲ್ಲ. ಹಾಗೆ ಕೆಲವರು ನಾನು ಹೇಳಿದೆ, ಒಂದು ಮನೆಯಲ್ಲಿ ಹಾಲಿನ ಸರಬರಾಜು ನಿರಂತರ, ಅವರಿಗೆ ಗ್ರಾಹಕನಾಗಿರುವವನಿಗೆ ನಿರಂತರ ಸಪ್ಲೈ ಇರುವುದಿಲ್ಲ. ಅವರಿಗೆ ನಾವು ಇನ್ನೊಂದು ಹಾಲಿನ ವೇರಿಯಂಟ್ಸ್ ಇದೆ, ಅದು ಫ್ಲೆಕ್ಸಿ ಮಿಲ್ಕ್ ಅಂತ ಹೇಳುವಂಥದ್ದು. ಅದು ಅಲ್ಟ್ರಾ UHT ಮಿಲ್ಕ್. ಇವತ್ತು ಕೆಲವರು ಗುಡ್ ಲೈಫ್ ಅಂತ ಹೇಳ್ಕೊಂಡು ಬ್ರಿಕ್ಕಲ್ಲಿ ಬರುತ್ತೆ, ಅದೇ ಹಾಲು. ಅಂದರೆ UHT ಮಿಲ್ಕ್ ಇವತ್ತು ಫ್ಲೆಕ್ಸಿ ಪ್ಯಾಕಲ್ಲಿ ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ 3 ತಿಂಗಳಲ್ಲಿ ಯಾವುದೇ ಕೋಲ್ಡಲ್ಲಿ ಇಡದೆ, ನಿಮ್ಮ ನಾರ್ಮಲ್ ಟೆಂಪರೇಚರಲ್ಲಿ 3 ತಿಂಗಳು ಹೊರಗೇನೆ ಇಟ್ಕೊಳ್ಬೋದು. ಅಥವಾ ಮನೆಯಲ್ಲೇ ಒಂದು ಹಾಲನ್ನು ಇಟ್ಕೊಂಡ್ರೆ, ಯಾರಾದರೂ ಅನಿರೀಕ್ಷಿತವಾಗಿ ಕೆಲವು ಸಲ ಗ್ರಾಹಕರ ಮನೆಗೆ ಯಾರು ಅತಿಥಿಗಳು ಬಂದಾಗ ಒಂದು ಚಹಾ ಮಾಡಬೇಕು, ಕಾಫಿ ಮಾಡಬೇಕಂತ ಹೇಳುವಾಗ ಇದು ಬಹಳ ಉತ್ತಮವಾಗಿ ಅವರಿಗೆ ಗ್ರಾಹಕರಿಗೆ ಆಪ್ಷನ್ ಆಗಿರುತ್ತೆ. ಹಾಗೆ ನಾನು ಇವತ್ತು ಹೇಳಿದ್ದೇನೆ, ಸಾಕಷ್ಟು ನಮ್ಮ ನಂದಿನಿ ಐಸ್ ಕ್ರೀಮ್ಗಳಿದೆ. ನಂದಿನಿ ಐಸ್ ಕ್ರೀಮ್ಗಳಿಗೋಸ್ಕರ ಈ ಸಲ ಎಲ್ಲ ನಮ್ಮ ಏಜೆಂಟ್ಗಳಿಗೆ, ನಮ್ಮ 1800ಕ್ಕೂ ಮೀರಿದ ನಂದಿನಿಯ ಡೀಲರ್ಗಳಿದ್ದಾರೆ, ನಮ್ಮ ಫ್ರ್ಯಾಂಚೈಸ್ ಇದೆ, ನಮ್ಮ ಪಾರ್ಲರ್ಗಳಿದ್ದಾವೆ. ನಾವೆಲ್ಲ ಹೆಚ್ಚಿನ ಡೀಲರ್ಗಳಿಗೆ ಸುಮಾರು 50% ಜಾಸ್ತಿ ಡೀಲರ್ಗಳಿಗೆ ಹೋದ ಸಂದರ್ಭ ಎಲ್ಲ ಡೀಪ್ ಫ್ರೀಸರ್ ಕೊಟ್ಟಿದ್ದೇವೆ. ಇವತ್ತು ಎಲ್ಲ ಹಳ್ಳಿಗಳಲ್ಲಿ ನಂದಿನಿಯ
ಒಂದು ಸರಬರಾಜು ಆಗಬೇಕು, ಎಲ್ಲರಿಗೂ ಕೂಡ ಗುಣಮಟ್ಟದ ಐಸ್ ಕ್ರೀಮ್ ಸಿಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಂದಿನಿ ಐಸ್ ಕ್ರೀಮ್ ಕೂಡ ಒಳ್ಳೆಯ ಬೇಡಿಕೆ ಇದೆ. ಆದ್ದರಿಂದ ಇದೆಲ್ಲ ಒಂದು ಈ ಮಾರುಕಟ್ಟೆಯಿಂದ ಗ್ರಾಹಕರಿಂದ ಬರುವಂಥ ಹೆಚ್ಚುವರಿ ಲಾಭ ಬಂದರೂ ಕೂಡ ಅದನ್ನು ಒಕ್ಕೂಟ ತಾನೇ ಉಳಿಸ್ಕೊಳ್ಳೋದಿಲ್ಲ. ಹೆಚ್ಚುವರಿ ಲಾಭ ಬಂದರೆ ಇವತ್ತು ಪುನರಪಿ ನಾವು ರೈತರಿಗೆ ಪಾಸ್ ಓವರ್ ಮಾಡ್ತೇವೆ. ಆ ದೃಷ್ಟಿಯಲ್ಲಿ ಹೋದ ವರ್ಷದಲ್ಲಿ ₹1, ಯಾಕೆಂದರೆ 27/1/2026ರಿಂದ ಈ ತಿಂಗಳ 30/5/2026ರವರೆಗೆ ಪುನಃ ಹೆಚ್ಚುವರಿ ₹1 ನಾವು ನಮ್ಮ ಹೈನುಗಾರರಿಗೆ ಸದಸ್ಯರಿಗೆ ನೀಡ್ತಾ ಇದ್ದೇವೆ. 1 ಲೀಟರ್ ಹಾಲಿಗೆ ₹1 ಹೆಚ್ಚು, ಅಂದರೆ ಸುಮಾರು 4 ಕೋಟಿಯಷ್ಟು ಹೆಚ್ಚುವರಿ ದರವನ್ನು, ಹೆಚ್ಚುವರಿ ಒಂದು ಹಣವನ್ನು ಈ ದೃಷ್ಟಿಯಲ್ಲಿ ನಾವು ರೈತರಿಗೆ ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಹಾಗೆ ಈ ಹಂತದಲ್ಲಿ ನಮ್ಮ ಒಕ್ಕೂಟದ ಒಂದು ಗುಣಮಟ್ಟದ ನಾನು ಹೇಳಿದ್ದು ಗೋವಿನಿಂದ ಗ್ರಾಹಕನವರೆಗೆ, ಗೋವಿನಿಂದ ಯಾಕೆ ಅಂತ ಹೇಳಿದೆ, ಮತ್ತು ಗ್ರಾಹಕನವರೆಗೆ ಅಂತ ಹೇಳಿದರೆ ನಮ್ಮ ಒಕ್ಕೂಟದಲ್ಲಿ ಏನು ಹಾಲು ಸಂಗ್ರಹಣೆಯಾದ ಹಾಲು ಅದನ್ನು ಸಂಸ್ಕರಣೆ ಮಾಡಿ ಒಕ್ಕೂಟದಿಂದ ಗ್ರಾಹಕನಿಗೆ ಹೋಗುವವರೆಗೆ ಅದನ್ನು ಕೂಡ ಆ ಗಾಡಿಯಲ್ಲಿ ಯಾವುದು ನಮ್ಮ ಅದು ಕೋಲ್ಡ್, ಅದರ ಏನು ಸಂಸ್ಕರಣೆ ಮಾಡಿ ಆ ಕೋಲ್ಡನ್ನು ಹಾಳಾಗದ ರೀತಿಯಲ್ಲಿ ನಾವು ಇವತ್ತು ಡೀಲರ್ಗಳಿಗೆ ಸರಬರಾಜು ಮಾಡ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ಒಳ್ಳೆಯ ಒಂದು ಸಹಕಾರ ನಮ್ಮ ಹೈನುಗಾರರ ಬಂಧುಗಳಿಂದ ಸಿಗ್ತಾ ಇದೆ. ಹಾಗೆ ನಮ್ಮ ನಂದಿನಿಯ ಗ್ರಾಹಕರಿಂದ ಈ ಒಂದು ವ್ಯವಸ್ಥೆಗೆ ಸಿಗ್ತಾ ಇದೆ ಅಂತ ಹೇಳುವುದರೊಂದಿಗೆ ಬಹುಶಃ ನಮಗೆ ಈ ಒಂದು ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಒಂದು ಸಹಕಾರ ಕೊಡಲಿಕ್ಕೆ ನಮ್ಮ ಈ ಒಕ್ಕೂಟದ ಎಲ್ಲ ವಿಚಾರಗಳನ್ನು ನಮ್ಮ ಎಲ್ಲ ಗ್ರಾಹಕರಿಗೆ, ಅಭಿಮತ ಗ್ರಾಹಕರಿಗೆ ತಿಳಿಲಿಕ್ಕೆ ತಾವು ಬಂದಿದ್ದೀರಾ. ನಿಮಗೂ ಕೂಡ ನಾನು ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯನ್ನ ಇಂತಹದ್ದೇ ಇನ್ನೊಂದು ವಿಶೇಷ ಕಾರ್ಯಕ್ರಮದ ಜೊತೆ ನಾನು ನಿಮಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.